ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಗಣೇಶ ಸೈಕಿರನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿನ ಯಾವ ವಸ್ತುಗಳನ್ನು ದಾನ ಮಾಡಿದರೆ ನಮಗೆ ಆ ದಾನದ ಫಲ ಅಕ್ಷಯವಾಗ್ತದೆ, ಹಾಗೆ ಯಾವ ವಸ್ತುಗಳನ್ನು ನಾವು ಮರೆತು ಸಹ ದಾನ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ಬೇಕು ಅಂತ ಅಂದುಕೊಂಡಿದ್ದೇನೆ. ಬನ್ನಿ ನೋಡೋಣಂತೆ. ಮೊದಲನೇ ವಸ್ತು, ನಾವು ಈಗ ಒಂದು ಬಿಸಿಲು ಸಹ ಆಗೋದ್ರಿಂದ ನೀವು ಮಣ್ಣಿನ ಪಾತ್ರೆ ಅಥವಾ ಒಂದು ಸ್ಟೀಲ್ ಪಾತ್ರೆಯನ್ನು ತೆಗೆದುಕೊಳ್ಳಿ, ಒಂದು ಮಡಿಕೆ, ಅದರಲ್ಲಿ ನೀರನ್ನು ಹಾಕಿ ನೀವು ಒಬ್ಬರಿಗೆ ದಾನ ಮಾಡುವುದರಿಂದ ನಿಮಗೆ ಆ ಫಲ ಸಹ ಒಂದು ಅಕ್ಷಯವಾಗ್ತದೆ. ಏನಕ್ಕಪ್ಪ ಅಂತಂದರೆ, ನಾವು ಈ ಬೇಸಿಗೆಗಾಲದಲ್ಲಿ ನಾವು ನೀರನ್ನು ಅಥವಾ ನೀವು ಧಾನ್ಯಗಳನ್ನು ಸಹ ತುಂಬಿಸಿ ನೀವು ಅದನ್ನು ಕೊಡಬಹುದು, ಆದರೆ ಖಾಲಿ ಮಾತ್ರ ನಾವು ಕೊಡೋದು ಬರುವುದಿಲ್ಲ. ಆ ಮಡಿಕೆ ಕಪ್ಪು ಬಣ್ಣದಲ್ಲಿರಬಾರ್ದು, ಕೆಂಪು ಬಣ್ಣದ ಒಂದು ಮಡಿಕೆ, ಕೆಂಪು ಮಣ್ಣಿನಿಂದ ಮಾಡುವಂಥ ಒಂದು ಮಡಿಕೆಯನ್ನು ಒಂದು ದಾನ ಮಾಡಬೇಕಾಗುತ್ತದೆ. ಕಪ್ಪು ಬಣ್ಣದ್ದು ನಾವು ಧಾರ್ಮಿಕವಾಗಿ ಉಪಯೋಗಿಸ್ಕೊಳ್ಳೋದಿಲ್ಲ, ಅದನ್ನು ಯಾರು ಸತ್ತಾಗ ನಾವು ಅದನ್ನು ಉಪಯೋಗಿಸ್ಕೊಳ್ತೀವಿ. ಹಾಗೆ ನಾವು ಯಾವ್ಯಾವ ವಸ್ತುಗಳನ್ನು ದಾನ ಮಾಡಿದರೆ ಒಳ್ಳೆಯದಂದರೆ, ಬೆಲ್ಲ, ಬೇಳೆ, ಅಕ್ಕಿ, ತುಪ್ಪ ಇಷ್ಟನ್ನು ನಾವು ದಾನ ಮಾಡಿದರೆ ತುಂಬಾ ಒಳ್ಳೆಯದು. ನಮಗೆ ಲಕ್ಷ್ಮೀ ದೇವಿಯ ಜೊತೆಗೆ ಅನ್ನಪೂರ್ಣೇಶ್ವರಿ ದೇವಿಯ ಸಹ ನಮಗೆ ಅನುಗ್ರಹ ಸಿಗ್ತದೆ ಅಂತ ನಂಬಿಕೆ. ಯಾವ ವಸ್ತುಗಳನ್ನು ದಾನ ಮಾಡಲೇಬೇಕಂದ್ರೆ, ಗೋಧಿ ಸೂರ್ಯನ ಒಂದು ಧಾನ್ಯ ಆಗೋದ್ರಿಂದ ನಮ್ಮ ಕುಂಡಲಿಯಲ್ಲಿ ಸೂರ್ಯನ ಒಂದು ಅನುಗ್ರಹವನ್ನು ಬಲಪಡಿಸಲು ನಾವು ಗೋಧಿಯನ್ನು ದಾನ ಮಾಡ್ತೀವಿ. ಹಸುವಿಗೆ ಆವತ್ತಿನ ದಿವಸ ಅವಲಕ್ಕಿ, ಬೆಲ್ಲ ಹಾಗೆ ಬಾಳೆಹಣ್ಣನ್ನು ತಿನ್ನಿಸೋದು ಮಾತ್ರ ಯಾವುದೇ ಕಾರಣಕ್ಕೂ ಮರೆಯಬೇಡಿ. ಹಾಗೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಮಟ್ಟಿಗೆ ಬೆಲ್ಲವನ್ನು ಹಾಕಿ ಒಂದು ಚಪಾತಿ ರೀತಿಯ ಅದನ್ನು ನೀವು ಒಂದು ಸೇತ ಮಾಡಿಕೊಂಡು ಹಸುವಿಗೆ ಅದನ್ನು ತಿನ್ನಿಸಿ, ಹಾಗೆ ಮಿಕ್ಕಿರುವಂಥದ್ದು ಕೆಲವರಿಗೆ ದಾನವನ್ನು ಸಹ ನೀವು ಮಾಡ್ಬೋದು. ಆ ಥರ ಸಹ ನೀವು ಮಾಡ್ಬೋದು. ಏನಕ್ಕಪ್ಪ ಅಂದರೆ, ಹಸುವಿನಲ್ಲಿ ಕೋಟಿ ದೇವರುಗಳು ನೆಲೆಸಿರುತ್ತಾರೆ. ಆದ್ದರಿಂದ ಹಸುವಿನ ಪೂಜೆ ಸಹ ನೀವು ಮಾಡಲು ಮಾತ್ರ ಮರಿಬೇಡಿ. ಆವತ್ತಿನ ದಿವಸ ನಿಮ್ಗೆ ಅದು ತುಂಬಾ ಒಂದು ಅಕ್ಷಯ ಫಲ ಸಹ ನಿಮ್ಗೆ ಅದು ಸಿಗ್ತಾ ಹೋಗ್ತದೆ. ಹಾಗೆ ಯಾವ ವಸ್ತುಗಳನ್ನು ದಾನ ಮಾಡಬಹುದಂದರೆ, ಅಕ್ಕಿ ತುಂಬಾ ಒಂದು ಶ್ರೇಷ್ಠವಾದದ್ದು. ಗೋಧಿ ದಾನ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರೆಯಲು ಹೋಗಬೇಡಿ. ಅಕ್ಕಿಯಲ್ಲಿ ತುಂಬಾ ಒಂದು ವಿಶೇಷವಾದ ಅಕ್ಕಿ ಅಂದರೆ ಅದು ಬಾರ್ಲಿ ಅಕ್ಕಿ. ನಾವು ಚಿನ್ನಕ್ಕೆ ಸಮಾನ ಅಂತ ಹೇಳ್ತೀವಿ. ನಾವು ಅದನ್ನು ದಾನ ಮಾಡೋದ್ರಿಂದ ನಮಗೆ ವೈಕುಂಠದಲ್ಲಿ ನೆಲೆಸಲು ನಮಗೆ ಸ್ಥಾನ ಸಿಗ್ತದೆ ಅಂತ ಒಂದು ನಂಬಿಕೆ ಇರುವುದರಿಂದ ನಾವು ವೈಕುಂಠ ಒಂದು ಸ್ಥಾನ ಸಿಗಲು ಈ ಬಾರ್ಲಿ ಅಕ್ಕಿಯನ್ನು ಸಹ ನಾವು ಒಂದು ದಾನವನ್ನು ಮಾಡಬಹುದು. ಇದನ್ನು ನೀವು ಕೊಡಬೇಕು ಅಂತ ಯಾರಿಗೂ ಸಹ ಇದನ್ನು ಕೊಡಲು ಬರುವುದಿಲ್ಲ. ಯಾರಿಗೆ ಉಪಯೋಗವಿರುತ್ತೋ ಅವರಿಗೆ ನೀವು ಅದನ್ನು ಕೊಡಬೇಕು ವಿನಃ ಸಿಕ್ಕಿದ ಜನರಿಗೆ ಅದನ್ನು ಸಹ ಕೊಡಲು ಬರುವುದಿಲ್ಲ. ನೀವು ಉಪಯೋಗಿಸುವ ವಸ್ತುಗಳನ್ನು ನೀವು ಅದನ್ನು ಸಹ ಕೊಡಬೇಡಿ, ಹೊಸದಾಗಿ ತಂದು ಅದನ್ನು ನೀವು ಕೊಡ್ಬೋದು. ಹಾಗೆ ಬಟ್ಟೆಗಳನ್ನು ಸಹ ನೀವು ದಾನ ಮಾಡ್ಬೋದು ಅವತ್ತಿನ ದಿವಸ, ಅದು ಸಹ ತುಂಬಾ ಒಂದು ಒಳ್ಳೆಯದು. ಅದು ನೋಡಲ್ಲ ಫ್ರೆಂಡ್ಸ್, ನಮಗೆ ಅಕ್ಷಯ ತೃತೀಯ ದಿನ ಯಾವ ವಸ್ತುವನ್ನು ದಾನ ಮಾಡಬೇಕು, ಅದರ ಫಲ ಹೇಗೆ ಅಕ್ಷಯವಾಗ್ತದೆ ಅಂದರೆ, ಇದನ್ನು ದಾನ ಮಾಡೋದ್ರಿಂದ ನಿಮಗೆ ಆರ್ಥಿಕವಾಗಿ ಹಾಗೆ ಒಂದು ಜೀವನ ನಡೆಸಲು ಲಕ್ಷ್ಮಿಯ ಅನುಗ್ರಹ, ಅದರ ಜೊತೆಗೇ ಧಾನ್ಯಗಳ ಕೊರತೆ ನಿಮಗೆ ಎದುರಾಗೋದು ಅಂದರೆ ಅನ್ನಪೂರ್ಣೇಶ್ವರಿಯ ಅನುಗ್ರಹ ಸಹ ನಿಮಗೆ ಅದು ಲಭಿಸುತ್ತದೆ. ನೀವು ಅಕ್ಷಯ ತೃತೀಯ ಮಟ್ಟಿಗೆ ನೀವು ಒಂದು ಬೆಳ್ಳಿ ಬಂಗಾರನೇ ಒಂದು ಖರೀದಿಸಬೇಕಂತೇನಿಲ್ಲ, ಹಾಗೆ ಬ್ಯಾಂಕ್ನಲ್ಲಿ ಅಷ್ಟು ದುಡ್ಡು ಇರಬೇಕಂತ ಸಹ ಇಲ್ಲ. ನೀವು ಈ ವಸ್ತುಗಳನ್ನು ನೀವು ಯಾವ ವಸ್ತುಗಳನ್ನು ಖರೀದಿಸಬೇಕು ಅಂತ ಸಹ ನನಗೆ ಒಂದು ನೆಕ್ಸ್ಟ್ ವಿಡಿಯೋ ತಿಳಿಸ್ಕೊಳ್ತೀನಿ. ಹಾಗೆ ದಾನವನ್ನು ಸಹ ನೀವು ಮಾಡಿ. ಇವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಅವರೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.